ನಾಗಮಾತ, ತ್ರಿಶೂಲ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಏನಾದ್ರೂ ಪರಿಹಾರ ನೀಡಿ ನಾಗಮಾತ. ಸಾಧ್ಯವಿಲ್ಲ. ನಾಗರೂಪ ಆದಿಶೇಷನಿಗೆ ಇಲ್ಲಿಗೆ ಬರಲು ಅವಕಾಶವಿದೆ. ಮಾನವ ರೂಪಿ ತ್ರಿಶೂಲ್ಗೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದೆ ತಾನೆ. ಶಿವಾನಿ, ಮುಂದೆ ನಾಗಲೋಕ ನಿನಗೂ ನಿಷಿದ್ಧಾಗಬಹುದು. ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ನನ್ನ ಪಾಲಿಗೆ ಸತ್ತೆ. ಇನ್ನು ಮೇಲಿಂದ ನೀನ್ ಯಾರು, ನಾನ್ ಯಾರು? ನಾಗಮಾತ, ನಾಗಮಾತ. ಶಿವಾನಿ, ಏನಾಯಿತು? ಏಕೆ ಈ ಕಣ್ಣೀರು? ತ್ರಿಶೂಲ್ಗೆ ನಾನು ನಾಗಿಣಿ ಅನ್ನೋ ವಿಚಾರ ತಿಳಿಯಿತು ನಾಗಮಾತ. ಸಂತೋಷ ಪಡಬೇಕಾದ ವಿಚಾರಕ್ಕೆ ಕಣ್ಣೀರೇಕೆ ಶಿವಾನಿ? ಇದು ಸಂತೋಷದ ವಿಚಾರ ಅಲ್ಲ ಸ್ವಾಮಿಗಳೇ. ತ್ರಿಶೂಲ್ಗೆ ಗೊತ್ತಾಗಿದ್ದು ನಾನು ಇಚ್ಛಾಧಾರಿ ನಾಗಿಣಿ ಅನ್ನೋ ಸತ್ಯ ಮಾತ್ರ. ಆದ್ರೆ ಅವನಿಗಿನ್ನು ಅವನೇ ಆದಿಶೇಷನ ಪುನರ್ಜನ್ಮ ಅನ್ನೋ ವಿಚಾರ ತಿಳಿದಿಲ್ಲ. ನಾನು ನಾಗಿಣಿ ಅನ್ನೋ ವಿಚಾರ ತಿಳಿದ ತಕ್ಷಣ ನಮ್ಗಿನ್ನು ಯಾವ ಸಂಬಂಧವೂ ಇಲ್ಲ. ನಾವು ಪತಿ ಪತ್ನಿಯರೇ ಅಲ್ಲ. ಇನ್ನೆಂದಿಗೂ ನಾವಿಬ್ಬರು ಪರಸ್ಪರ ನೋಡೋ ಪ್ರಸಂಗವೇ ಬರಬಾರದು ಎಂದು ಹೇಳಿ ಹೊರಟೋದ. ಇನ್ಯಾವತ್ತೂ ನಾನು ಆದಿಶೇಷನ್ಗೆ ಹತ್ರ ಆಗೋದಕ್ಕಾಗುದಿಲ್ಲ. ಯಾವ ಸತ್ಯ ನಮ್ಮಿಬ್ರನ್ನ ಹತ್ರ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ನೋ ಅದೇ ಸತ್ಯ ನಮ್ಮಿಬ್ರನ್ನ ದೂರ ಮಾಡ್ಬಾರ್ದು. ನಿನ್ನ ನೆನಪೇ ಸಾಯ್ತಾ ಇಲ್ವಲ್ಲ. ಏನ್ ಮಾಡ್ಲಿ, ನೀನು ಹಾವು ಅಂತ ಗೊತ್ತಾಗದೆ ನನ್ನ ಎಷ್ಟು ಪ್ರೀತಿಸಿದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ನಂದು ಪ್ರಾಣ ಕೊಡೋ ಪ್ರೀತಿ, ನಿಂದು ಪ್ರಾಣ ತೆಗೆಯೋ ಪ್ರೀತಿ. ಪ್ರೀತಿಯನ್ನು ವೇಷ ಹಾಕೊಂಡು ನಗುವಿನ ಮುಖವಾಡ ಇಟ್ಕೊಂಡು ನನ್ನ ಜೊತೆ ನಾಟಕ ಆಡ್ಬಿಟ್ಟೆ ಅಲ್ವಾ ನೀನು? ತ್ರಿವಿಕ್ರಮ್ನ ಸಾಯಿಸುವಂಗ್ ಮಾಡ್ಬಿಟ್ಟೆ, ಅಪ್ಪನ್ನ ಸಾಯಿಸುವಂಗ್ ಮಾಡ್ಬಿಟ್ಟೆ. ಎಷ್ಟು ಮೋಸ ನಿಂದು. ದೇವ್ರೆ, ಇದಕ್ಕೆಲ್ಲ ಪ್ರಾಯಶ್ಚಿತ ಹೇಗ್ ಪಡ್ಕೊಳ್ಳಿ? ನೆಮ್ಮದಿ ಎಲ್ಲಿ ಸಿಗತ್ ನನ್ಗಿವಾಗ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಎಂತ ಪಾಪದ ಕೆಲಸ ಮಾಡ್ಬಿಟ್ಟೆ. ಅಯ್ಯೋ, ನನ್ನ ಪಾಪಕ್ಕೆ ಪರಿಹಾರ ಹೇಗ್ ಸಿಗುತ್ತೆ? ಬಂದ್ಯಾ? ನನ್ನ ನೋವನ್ನ ಕೇಳೋದಕ್ಕೆ ಒಂದು ಕಿವಿ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನ್ ಬಂದ್ಯಾ? ನಿನಗೆ ಮಾತಾಡಕ್ ಬಾಯಿಲ್ಲ ಅಂದ್ರು ಕೇಳಕ್ ಕಿವಿ ಇದೆಯಲ್ಲ, ಸಾಕು ನನಗೆ. ಸುಂದ್ರಿ, ನಿಮ್ಮ ಯಜಮಾನಿ ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ. ಆದ್ರೆ ಅವಳು ಎಷ್ಟು ಕಟ್ಟಿಕೆ ಅಂದ್ರೆ ನಿನ್ನನ್ನು ತಿನ್ಬಿಟ್ಟಿರೋಳು.
ಹೋಗ್ಲಿ ಬಿಡು, ಮಾತು ಬರೋದಿಲ್ಲ ನಿನಗೆ, ಒಳ್ಳೇದೇ ಆಯ್ತು. ನಂತರ ಕಷ್ಟ ಇಲ್ಲ ನಿನಗೆ. ಇದ್ದಿದ್ರೆ ನೀನು ನನಗಿಂತ 2 ಪಟ್ಟು ನೋವು ತಿಂತ ಇದ್ದೆ. ನೋಡ್ತಾ ಇದ್ದಿಲ್ಲ ಸುಂದ್ರಿ, ಎಂಥ ಪರಿಸ್ಥಿತಿ ನೋಡಿ ನಂದು. ಯಾರ ಹತ್ರನೂ ಹೇಳೋ ಹೋಗಿಲ್ಲ, ಬರೀ ಅನುಭವಿಸ್ಬೇಕಷ್ಟೆ. ನಾಗಮಾತ, ತ್ರಿಶೂಲ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಏನಾದ್ರೂ ಪರಿಹಾರ ನೀಡಿ ನಾಗಮಾತ. ಸಾಧ್ಯವಿಲ್ಲ. ನಾಗರೂಪ ಆದಿಶೇಷನಿಗೆ ಇಲ್ಲಿಗೆ ಬರಲು ಅವಕಾಶವಿದೆ. ಮಾನವ ರೂಪಿ ತ್ರಿಶೂಲ್ಗೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದೆ ತಾನೆ? ಶಿವಾನಿ, ಮುಂದೆ ನಾಗಲೋಕ ನಿನಗೂ ನಿಷಿದ್ಧಾಗಬಹುದು. ಗುರುಗಳೇ, ನೀವು ಹೇಳುತ್ತಿರುವುದು? ಶಿವಾನಿ ಹುಡ್ಕೊಂಡು ಹೋಗಿದ್ದೆ ಆದಿಶೇಷನನ್ನ. ಈಗ ಆದಿಶೇಷನೇ ಇವಳನ್ನು ವಿರೋಧಿಸುತ್ತಿದ್ದಾನೆ ಅಂದರೆ ಅಲ್ಲೂ ಇಲ್ಲ ಇಲ್ಲೂ ಸಲ್ಲ ಅಂತ ತಾನೆ? ಈಗಿನ ಸ್ಥಿತಿಯಲ್ಲಿ ಶಿವಾನಿ ಈ ಕಡೆನೂ ಇಲ್ಲ, ಆ ಕಡೆನೂ ಅಲ್ಲ. ಅವಳು ನಾಗಲೋಕಕ್ಕೆ ಬರಬಹುದು, ಹೋಗಬಹುದು ಅಷ್ಟೇ. ಇಲ್ಲಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಸ್ವಾಮಿಗಳೇ, ಈಗ ನಾನು ಗರ್ಭಿಣಿ. ಆದಿಶೇಷ ನನ್ನನ್ನು ದೂರ ಮಾಡಿದ್ದಾನೆ. ಈಗ ನಾಗಲೋಕದಿಂದನೂ ನನ್ನನ್ನು ದೂರ ಕಳಿಸ್ತಾ ಇದ್ದೀರಾ. ಇದು ಯಾವ ನ್ಯಾಯ? ನಾಗಲೋಕ ಎಂದರೆ ನ್ಯಾಯಲೋಕ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೇ. ಆ ನಿಯಮ ಇಲ್ಲಿದೆ, ನಿನಗೂ ಗೊತ್ತು ತಾನೆ? ಗುರುಗಳೇ, ಶಿವಾನಿ ಈಗ ಗರ್ಭಿಣಿ. ಈ ನಾಗಲೋಕದ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಪತಿಯ ಜೊತೆಯಲ್ಲಿ ಇರಲು ಅವಕಾಶವಿಲ್ಲದಿದ್ದಾಗ ನಾವು ಕೂಡ ಅವಳನ್ನ ಈ ನಾಗಲೋಕದಿಂದ ಹೊರಗಟ್ಟಿದರೆ ಅದು ತಪ್ಪಾಗುತ್ತದೆ ಅಲ್ಲವೇ? ತಪ್ಪಾಗುತ್ತೆ. ನೀವು ಹೇಳುತ್ತಿರುವುದು ತಪ್ಪಾಗುತ್ತದೆ ನಾಗಮಾತಾ. ನಾಗಲೋಕದ ನೀತಿ ನಿಯಮಗಳಿಗೆ ತಕ್ಕ ಹಾಗೆ ನಾವು ಬದಲಾಗಬೇಕೇ ಹೊರತು ನಾಗಲೋಕದ ನೀತಿ ನಿಯಮಗಳನ್ನು ಬದಲಾಯಿಸೋಕ್ಕಾಗಲ್ಲ. ಇಲ್ಲಿನ ವಾತಾವರಣ ಕೂಡ ಇಲ್ಲಿನ ನಿಯಮಗಳನ್ನು ಪಾಲಿಸ್ತಾ ಇರುತ್ತೆ. ಹೊತ್ತು ಮುಳುಗಿದ ತಕ್ಷಣ ನಿನ್ನ ಶಕ್ತಿ ಕ್ಷೀಣಿಸುತ್ತದೆ ಶಿವಾನಿ. ನಾಗಲೋಕ ನಿನ್ನ ಆಚೆ ತಳ್ಳುತ್ತೆ. ಹೊತ್ತಾಗ್ತಾ ಬಂತು, ನೀನಿನ್ನು ಹೊರಡು. ಸ್ವಾಮಿಗಳೇ, ಬೇರೆ ಯಾವುದೇ ದಾರಿಗಳಿಲ್ಲವಾ? ಇರುವುದು ಒಂದೇ ದಾರಿ. ಅವನು ನಾಗಮಣಿ ನುಂಗಬೇಕು, ಆದಿಶೇಷನಾಗಿ ಬದಲಾಗಬೇಕು. ಇಲ್ಲಿಗೆ ಆದಿಶೇಷನಾಗಿಯೇ ನಾಗಲೋಕಕ್ಕೆ ಬರಬೇಕು. ಆಗಷ್ಟೇ ನಿನಗೂ ಇಲ್ಲಿ ಸ್ಥಾನ. ಅಲ್ಲಿಯವರೆಗೂ ನೀನು ಇಲ್ಲಿ ಬಂದು ಹೋಗುವ ಅತಿಥಿಯಷ್ಟೇ. ನಾಗಲೋಕದ ವಾಸಿ ಅಲ್ಲ. ಹೊರಡು. ಗುರುಗಳೇ, ಈಗ ಅವಳಿಗೆ ಪತಿಯ ಜೊತೆಯಲ್ಲೂ ಇರುವುದಕ್ಕಾಗುವುದಿಲ್ಲ. ಇಲ್ಲಿಯೂ ನೆಲೆ ಇಲ್ಲ ಅಂದರೆ ಅನಿವಾರ್ಯ, ಬೇರೆ ದಾರಿ ಇಲ್ಲ. ನೀನಿನ್ನು ಹೊರಡು ಶಿವಾನಿ.
ಕಳ್ಸೋದ್ ನಿಲ್ಸ್ಬಿಟ್ಟೆ. ನನ್ನ ಲೋಕದವ್ರಿಗೂ ನಾನು ಬೇಡ, ನನ್ನ ಆಚೆ ಕಳ್ಸಿದ್ರು. ನನ್ನ ಅವನಿರೋ ಲೋಕದಲ್ಲಿ ಅವನ ಜೊತೆಗೆ ಇದ್ ಬಿಡೋಣ ಅಂದ್ರೆ ಅದಕ್ಕೂ ಜಾಗ ಇಲ್ಲ. ಅಂದ್ರೆ ಏನಿದ್ರ ಅರ್ಥ? ಸಾಕು ಸಾಕು, ಈ ಒತ್ತಡದ ಈ ಜನ್ಮ. ಪ್ರಾಣಾಹುತಿ ಮಾಡಿ ನಿನ್ನ ಪಾದದ ತೂಳಾಗಿ ಇದ್ ಬಿಡೋಣ ಅನ್ಕೊಂಡ್ರೆ ಅದಕ್ಕೂ ಅವಕಾಶ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಮಗುನಿಟ್ಕೊಂಡು ನನ್ನ ಜೀವನ ಹೇಗ್ ಕಳ್ಕೊಳ್ಳಿ? ಏನ್ ಮಾಡಿ ಪರಮೇಶ್ವರ? ನನ್ನ ಬದುಕಿನ ಅರ್ಥ ಆದ್ರೂ ಏನು? ಇಂಥ ಪಾಪಿ ಲೋಕದಲ್ಲಿ ನಾನು ಈ ಮಗುಗೆ ಹೇಗ್ ಜನ್ಮ ಕೊಡ್ಲಿ? ಉತ್ತರ ಕೊಡು ಪರಮೇಶ್ವರ. ನಾನು ಏನ್ ಮಾಡ್ಲಿ? ನನ್ನ ಮುಂದಿನ ಗುರಿ ಏನು? ನನ್ನ ಬದುಕಿನ ಅರ್ಥ ಏನು? ಉತ್ತರ ಕೊಡು. ಜೈ ಭೋಲೆನಾಥ. ಇವಾಗ ಬಂದ್ರ? ನನಗೆ ಯಾವಾಗ ಅವಶ್ಯಕತೆ ಇತ್ತು ಆವಾಗ ಬರ್ಲಿಲ್ಲ, ಇವಾಗ ಬಂದಿದ್ದೀರಾ. ನನಗೆಲ್ಲ ಸತ್ಯ ಗೊತ್ತಾಯ್ತು. ಸ್ವಾಮಿಗಳೇ, ನೀವು ಎಲ್ಲ ಸತ್ಯನೂ ನನಗೆ ಡೈರೆಕ್ಟ್ ಆಗಿ ಮುಂಚೆನೆ ಹೇಳ್ಬಿಟ್ಟಿದ್ರೆ ನನ್ನಿಂದ ಅಷ್ಟೊಂದು ದೊಡ್ಡ ತಪ್ಪುಗಳು ಆಗ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಅವಳೇ ಕಾರಣ ಅಂತ ಇವಾಗ ಗೊತ್ತಾಯ್ತು. ಅವಳೊಳಗೆ ಎಲ್ಲ ಸತ್ಯ ಅಡಗಿದೆ ಅಂತ ಹೇಳ್ತಾ ಇದ್ರಲ್ಲ, ಹೌದು, ನಿಮ್ಮ ಮಾತು ಸತ್ಯ ಸ್ವಾಮಿಗಳೇ. ಅವಳು ಹಾವು, ಅವಳೇ ನಾಗಿನಿ. ಅವಳಿಂದಾನೆ ನಮ್ಮಪ್ಪ ತ್ರಿವಿಕ್ರಮ್ ಎಲ್ಲ ಸತ್ತಿದ್ದು. ನಮ್ಮ ಮನೆ ನಗು ಎಲ್ಲ ಅವಳೆ ಕಿತ್ಕೊಂಡ್ಬಿಟ್ಲು. ಎಲ್ಲದಕ್ಕೂ ಕಾರಣ ಆ ಹಾವು ರೂಪದಲ್ಲಿರೋ ಆ ಪಾಪಿ. ಅವಳನ್ನ ನನ್ನ ಜೀವನದಿಂದ ದೂರ ಹಾಕಿದ್ಮೇಲೆ ನನಗೆ ನೆಮ್ಮದಿ ಸಿಕ್ಕಿದ್ದು. ಅಂದುಕೊಂಡಿರುವೆ, ಆದರೆ ಅದು ಸರಿಯಲ್ಲ. ಅವಳ ಹೊಟ್ಟೆಲಿ ಹಾವು ಕಾಣಿಸ್ಕೊಳ್ಳೋವರೆಗೂ ಅವಳೇ ಸರಿ ಅಂತ ನಾನು ನಂಬಿದ್ದೆ. ಈಗ ಈ ಎಲ್ಲ ಗೊಂದಲಗಳಿತ್ತಲ್ಲ, ಇದನ್ನೆಲ್ಲ ಪರಿಹಾರ ಮಾಡ್ಕೊಳಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದು. ಏ ಮೂಢ, ನಾನು ನನ್ನ ಕಣ್ಣಿಗೆ ಕಾಣದೇ ಇದ್ದಿದ್ದೆ ನಿನಗೆ ಸತ್ಯ ದರ್ಶನವಾಗಲೆಂದು. ಅದು ನಿನಗೆ ಗೊತ್ತಾಗಲಿ ಎಂಬುದು ಆ ಪರಮಾತ್ಮ, ಆ ಮಹಾದೇವನ ಆಜ್ಞೆಯಾಗಿತ್ತು. ಗೊತ್ತಾಯ್ತು. ಅವಳು ಹೋಗಿದ್ದಕ್ಕೆ ನನಗೆ ತೃಪ್ತಿ ಸಿಕ್ತಲ್ಲ, ಅಷ್ಟು ಸಾಕು ಬಿಡಿ. ಏ ಮೂಢ, ಅವಳನ್ನು ಆಚೆ ಕಳಿಸಿದ್ದು ನಿನಗೆ ಸಮಾಧಾನ, ಅವಳು ದೂರ ಹೋಗಿದ್ದು ನಿನಗೆ ತೃಪ್ತಿಯೇ? ಮೂಢ, ನಿನ್ನವರೆಂದುಕೊಂಡವರಿಂದಲೇ ನಿನ್ನ ಸಾವಾಗಿದ್ದು ಅದನ್ನು ತಿಳಿದಿಕೋ. ನಿನ್ನವಳಲ್ಲ ಎಂದವಳನ್ನು ದೂರ ಇಟ್ಟೆಯಲ್ಲ, ಅವಳಿಂದಲೇ ನಿನಗೆ ಬದುಕು ಸಿಕ್ಕಿತ್ತು. ಈಗ ಅವಳು ನಿನಗೆ ಬೇಡವಾದರೆ ಹೇ ಭೋಲೆನಾಥ, ಈ ಮೂಢನ ತಲೆಗೆ ಚೂರು ವಿವೇಕದ ಬೆಳಕನ್ನು ತೋರು. ಏನ್ ಸ್ವಾಮಿಗಳೇ, ಅವಳ ಪರ ಮಾತಾಡ್ತಾ ಇದ್ದೀರಲ್ಲ, ಅವಳನ್ನ ನನ್ನ ಮನಸ್ಸಿಂದ, ಮನೆಯಿಂದ, ನನ್ನ ಬದುಕಿಂದ ದೂರ ಹಾಕಿದ್ದೀನಿ. ನನ್ನ ಸತಿ ಅವಳೇನಾದ್ರೂ ನನ್ನ ಕಣ್ಣೆದ್ರೆ ಬಂದು ನಿಂತ್ಕೊಂಡ್ರೆ ನಾನೇ ಸಾಯಿಸ್ಬಿಡ್ತೀನಿ. ಮುಚ್ಚು ಬಾಯಿ. ಅವಳ ಬಗ್ಗೆ ಮಾತನಾಡಲು ಎಲ್ಲಿಯ ಹಕ್ಕು, ಎಲ್ಲಿ ಅಧಿಕಾರ? ಅವಳ ಬಗ್ಗೆ, ಆ ಮನಸ್ಸಿನವಳ ಬಗ್ಗೆ ಮಾತನಾಡಲು ನಿನಗೆ ಅರ್ಹತೆಯೇ ಇಲ್ಲ. ಅವಳನ್ನ ಯಾರೆಂದುಕೊಂಡಿರುವೆ? ಅವಳ ಬಗ್ಗೆ ಏನು ತಿಳಿದುಕೊಂಡಿರುವೆ ಮೂಢ? ಅದೆಷ್ಟು ಸಂಕಷ್ಟಗಳನ್ನು ದಾಟಿ ನಿನಗೋಸ್ಕರ ನಾನು ಈ ಭೂಲೋಕಕ್ಕೆ ಬಂದೆ. ನೀನು ಈ ಜನ್ಮದ ತ್ರಿಶೂಲ್, ಪೂರ್ವ ಜನ್ಮದ ಆದಿಶೇಷ ಅನ್ನೋದನ್ನ ನಿನಗೆ ಅರ್ಥ ಮಾಡಿಸೋಷ್ಟ್ರಲ್ಲಿ ಸಾಕಾಗೋಯ್ತು. ಆದ್ರೆ ಆ
ನಾನು ಹೇಳೋ ಸತ್ಯನ ನಿನ್ ಕಿವಿಗೆ ತಲುಪಿಸ್ತಾ ಇಲ್ಲ. ನಿನ್ಗೆ ನಾನು ಯಾರು ಅನ್ನೋದು ಮಾತ್ರ ಗೊತ್ತಿದೆ ತ್ರಿಶೂಲ್. ನೀನ್ ನಿಜವಾಗ್ಲೂ ಯಾರು ಅಂತ ಗೊತ್ತಾಗೋವರೆಗೂ ನಾನು ನಿನ್ ಕಣ್ಣಿಗೆ ಪ್ರೀತಿ ಅಲ್ಲ ಭೀತಿ ತರ ಕಾಣಿಸ್ತಾ ಇರ್ತೀನಿ. ಒಂದೇ ಒಂದು ಕ್ಷಣದಲ್ಲಿ ನಮ್ಮ ಪ್ರೀತಿನ ತ್ಯಜಿಸಿ ಅದನ್ನ ತುಚ್ಛವಾಗಿ ಕಂಡ್ರೆ ನಮ್ ಮುಂದಿನ ಜನ್ಮ ಹೇಗೆ ಉತ್ತರ ಕೊಡ್ತೀಯ ತ್ರಿಶೂಲ್? ನನ್ನ ಹೊಟ್ಟೆಲಿ ನಮ್ಮ ಮಗು ಇದೆ, ನಾಗಲೋಕದ ನಾಗಮಣಿ ಇದೆ. ಆ ನಾಗಮಣಿ ನಿನ್ನ ದೇಹ ಸೇರಿ ನಿನಗೆಲ್ಲ ನೆನಪಾದ್ರೆ ಮಾತ್ರ ನಾಗಲೋಕಕ್ಕೆ ನಿನಗೆ ಪ್ರವೇಶ. ಆಗ ಮಾತ್ರ ನಾಗಲೋಕದ ಕಂಟಕ ಕಳಿಯುತ್ತೆ. ಆದ್ರೆ ಅದಕ್ಕಿರೋ ಎಲ್ಲ ದಾರಿಗಳು ಮುಚ್ಚಿ ಹೋಗ್ತಿದೆಯಲ್ಲ ಆದಿಶೇಷ. ನನ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ನಿನಗೆಲ್ಲ ನೆನಪಾಗುತ್ತಾ? ನಾಗಮಣಿ ನಿನ್ನ ದೇಹ ಸೇರಿ ನೀನು ನಾಗಲೋಕಕ್ಕೆ ಹೋಗ್ತೀಯಾ? ಗೊತ್ತಾಗ್ತಿಲ್ಲ, ಒಂದು ಗೊತ್ತಾಗ್ತಿಲ್ಲ. ಇಬ್ರು ನಾಗಮಣಿ ತಗೊಂಡು ನಾಗಲೋಕಕ್ಕೆ ಮರಳಿ ಹೋಗ್ಬೇಕಾಗಿತ್ತು. ಕೊನೆ ಪಕ್ಷ ನೀನಾದ್ರೂ ಹೋಗ್ಬೇಕು ಆದಿಶೇಷ. ಅದಕ್ಕಿರೋದು ಒಂದೇ ದಾರಿ, ಕೊನೆ ದಾರಿ. ಏನ್ ಸ್ವಾಮಿಗಳೇ ನೀವು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಅವಳು ವಿಷ್ಣುಂದ ವಿಷಯವನ್ನ ಅರ್ಥ ಮಾಡಿಕೊಳ್ಳದೆ ಮಾತನಾಡುವ ಮಾತು ವಿಷಾದಕ್ಕೆ ಕಾರಣವಾಗುತ್ತದೆ. ಯಾರ ಬಗ್ಗೆ ಮಾತನಾಡುವುದು? ನಿನಗೆ ಅವಳ ತ್ಯಾಗದ ಬಗ್ಗೆ ಗೊತ್ತೇ? ಅವಳ ಪ್ರೀತಿ ಗೊತ್ತೇ ಅಥವಾ ಅವಳ ಶಕ್ತಿ ಗೊತ್ತೇ? ದೈವಾಂಶ ಸಂಭೂತೆ ಅವಳು, ದೇವಕನ್ಯೆ ಅವಳು. ಶಿವಶಕ್ತಿಯ ಆಭರಣದ ವಂಶದವಳು. ಅವಳ ಬದುಕನ್ನೇ ನಿನ್ನ ಬೆಳಕಿಗಾಗಿ ಮುಡಿಪಿಟ್ಟು ಕರ್ಪೂರದಂತೆ ಕರಗುತ್ತಿರುವ ಮಹಾತ್ಯಾಗಿ ಅವಳು. ಏನಿದೆ? ಅವಳು ಘೋರಂಶದವಳೆ. ಅವಳು ವಿಷ ಪ್ರಯೋಗ ಮಾಡಿದರೆ ನಿನ್ನ ಸಾವಿಗೆ ಕ್ಷಣವೊಂದು ಬೇಕಿರಲಿಲ್ಲ. ಅವಳ ಶಕ್ತಿಗೆ, ಅವಳಲ್ಲಿರುವ ಪಾತಿವ್ರತೆಯ ಬಲಕ್ಕೆ ನಿಮ್ಮನ್ನೆಲ್ಲ ಸುಟ್ಟು ಭಸ್ಮ ಮಾಡಲು ಕ್ಷಣವೂ ಬೇಕಿರಲಿಲ್ಲ. ಆದರೂ ಅವಳು ನಿನ್ನ ಒಡನೆಯೇ ಇದ್ದಾಳೆಂದರೆ ಯಾಕೆ ಗೊತ್ತೇ? ಪ್ರೀತಿ. ಜನ್ಮ ಜನ್ಮದ ಅನುಬಂಧ. ಜೊತೆಯೇ ಇದ್ದು ಸತ್ತವರು ನಿನ್ನ ಶತ್ರುಗಳು. ಈಗಿದ್ದು ಮುಂದೆ ಸಾಯುವವರು ಕೂಡ ನಿನ್ನ ಶತ್ರುಗಳೇ. ಅವರೆಲ್ಲ ನಯವಂಚಕರು, ಮೋಸಗಾರರು, ಕಪಟಿಗಳು. ನೀನು ಅವರಿಂದ ಸತ್ತ ಬಂದವನು. ಅವಳು ನಿನಗಾಗಿ ಬದುಕಿದವಳು. ಸ್ವಾಮಿಗಳೇ ಏನ್ ಮಾತಾಡ್ತಾ ಇದ್ದೀರಾ? ಯಾರು ಶತ್ರುಗಳು? ನಾನು ಯಾರಿಂದ ಸತ್ತೆ? ಯಾಕೆ ಸತ್ತೆ? ಏನಿದೆಲ್ಲ? ಅದು ನಾನು ಹೇಳಬೇಕಾದ ಸತ್ಯವಲ್ಲ, ನೀನು ಕಂಡುಕೊಳ್ಳಬೇಕಾದ ಸತ್ಯ. ನಾನೇನಾದರೂ ಆ ಸತ್ಯವನ್ನು ನಿನಗೆ ತಿಳಿಸಿದರೆ ಈ ಕ್ಷಣದಿಂದಲೇ ನಿನ್ನ ಜೀವಕ್ಕೆ ಅಪಾಯವಿದೆ. ಇಷ್ಟು ದಿವಸ ನಿನ್ನೊಡನಿದ್ದು ನಿನ್ನನ್ನು ಕಾಪಾಡುತ್ತಿದ್ದಂತ ಆ ಮಹಾಶಕ್ತಿಯನ್ನು ಊರವಿಟ್ಟೆಯಲ್ಲವೇ?
ಅದರಿಂದ ಆಗುವ ಅನಾಹುತಗಳ ಬಗ್ಗೆ ಗೊತ್ತಿದೆಯೇ ನಿನಗೆ? ನೀನು ಹುಡುಕುತ್ತಿರುವ ಹುಟ್ಟಿನ ಬಗ್ಗೆ, ಪೂರ್ವ ಜನ್ಮದ ಬಗ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಅದು ನನ್ನಲ್ಲಿಲ್ಲ. ಆ ಸತ್ಯ ನಿನ್ನ ಮತ್ತು ಅವಳ ಮಧ್ಯೆ ಅರ್ಥಾರ್ಥ ಹಂಚಿ ಹೋಗಿದೆ. ಸ್ವಾಮಿಗಳೇ, ಇದೆಲ್ಲ ನನಗೆ ತಿಳಿಬೇಕು ಅಂದ್ರೆ ನೀನು ನಿನ್ನ ಹೆಂಡತಿ ಮತ್ತು ಮಗುವನ್ನ ಜೋಪಾನ ಮಾಡಿಕೋ. ಹೋಗು. ಅವಳು ಏನಾದರೂ ಅನಾಹುತ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಅವಳನ್ನು ಕಾಪಾಡಿಕೋ.